ನಮಸ್ಕಾರ ಸ್ನೇಹಿತರೆ. ನಾವು ನಮ್ಮ ಸಮಾಜದಲ್ಲಿ ಏನಾದರೂ ತಪ್ಪುಗಳು ನಡೆದಾಗ ಯಾರೋ ಒಬ್ಬರು ಧ್ವನಿ ಎತ್ತಲಿ ಎಂದು ಕಾಯ್ತೀವ ಅಥವಾ ನಾವೇ ಧ್ವನಿ ಎತ್ತುತ್ತೀವ? ನಮ್ಮ ಕುಟುಂಬದಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಇದು ತಪ್ಪು ಅಂತ ನಾವು ಹೇಳ್ತೀವಿ. ನಮ್ಮ ವಠಾರದಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಇದು ತಪ್ಪು ಅಂತ ಹೇಳ್ತೀವಿ. ಆದರೆ ರಾಜ್ಯ ದೇಶ ಎಂದು ಬಂದಾಗ ನನ್ನ ಕೈಯಲ್ಲಿ ಆಗಲ್ಲ, ನಾನು ಸುಮ್ಮನೆ ಇರ್ತೀನಿ, ಇನ್ಯಾರೋ ಬಂದು ಮಾಡ್ತಾರಂತ ಕಾದ್ಕೊಂಡು ಕೂತ್ರೆ ನಮ್ಮ ರಾಜ್ಯ ದೇಶ ಹಾಳಾಗದೇ ಇರತ್ತ? ಈಗ ರಾಜ್ಯ ದೇಶ ಎಲ್ಲವನ್ನು ಬಿಟ್ಬಿಡಿ, ಸಾಮಾಜಿಕ ಜಾಲತಾಣವನ್ನು ನೋಡೋಣ. ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಡುವವರು, ಇತರರಿಗೆ ತೊಂದರೆ ಕೊಡುವವರು ತುಂಬ ಜನ ಇದ್ದಾರೆ. ಫೇಕ್ ಪ್ರೊಫೈಲ್ಗಳು ತುಂಬ ಇವೆ. ಇದರ ಬಗ್ಗೆ ಸರ್ಕಾರನೇ ಆಕ್ಷನ್ ತಗೊಳುತ್ತೆ ಅಂತ ಮುಂದೆ ಬಂದು ಹೀಗೆ ಅನೌನ್ಸ್ ಮಾಡಿತ್ತು ಅಲ್ವಾ? ಆದರೆ ಏನಾದರೂ ಆಯ್ತಾ? ಏನೂ ಆಗಿಲ್ಲ, ಏನೂ ಆಗೋದು ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿವರೆಗೆ ಜನರಾದ ನಾನು ನೀವು ಇನ್ವಾಲ್ವ್ ಆಗಿ ಇದನ್ನು ಸರಿ ಮಾಡಲ್ವೋ ಅಲ್ಲಿ ತನಕ ಏನೂ ಆಗಲ್ಲ. ಹಾಗಾದ್ರೆ ನಾನು ನೀನು ಹೇಗೆ ಇದನ್ನು ಸರಿ ಮಾಡೋದು? ಸಾಮಾಜಿಕ ಜಾಲತಾಣ ಹೇಗೆ ಉಪಯೋಗಿಸುವುದು ಎನ್ನುವುದು ಹೆಚ್ಚಿನವರಿಗೆ ಇನ್ನೂ ಗೊತ್ತಿಲ್ಲ. ಹೆಚ್ಚಿನವರಿಗೆ ಇದೊಂದು ಎಂಟರ್ಟೈನ್ಮೆಂಟ್, ಆದರೆ ಇದು ನಿಜವಾಗಿ ಒಂದು ಬಲಿಷ್ಠ ಮಾಧ್ಯಮ. ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟೋ ಜನರು ಇತರರಿಂದ ಕೀಟಳೆಗೆ ಒಳಗಾಗಿ ತಾವು ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಆದರೆ ಅವರಿಗೆ ಇಲ್ಲಿ ಶಕ್ತಿಶಾಲಿಯಾಗಿ ನಿಲ್ಲಬಹುದು, ತಮ್ಮ ಧ್ವನಿಯನ್ನು ಎತ್ತಬಹುದು ಅನ್ನೋದು ಗೊತ್ತಾದರೆ ನಮ್ಮ ಸಮಾಜ ಯಾವ ರೀತಿ ಬದಲಾಗತ್ತೆ ಅಂತ ನೀವೇ ಆಲೋಚನೆ ಮಾಡಿ. ಸತ್ಯ ಹೇಳುವವರ ಸಂಖ್ಯೆ, ಸತ್ಯ ಮಾತನಾಡುವವರ ಸಂಖ್ಯೆ, ತಾರ್ಕಿಕ ಆಲೋಚನೆ ಮಾಡಿ ಜನರಿಗೆ ಉತ್ತರ ನೀಡುವವರ ಸಂಖ್ಯೆ ಜಾಸ್ತಿ ಆದರೆ ನಮ್ಮ ಸಮಾಜ ಬುದ್ಧಿವಂತರ ಸಮಾಜ ಆಗಲ್ವಾ? ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಯಾರಾದರೂ ಸಮಾಜದಲ್ಲಿ ಬಂದು ಸಾಮಾಜಿಕ ಜಾಲತಾಣದಲ್ಲಿ ಏನಾದರೂ ವಿಷಯ ಹೇಳಿದ್ರೆ ಅಲ್ಲಿ ಕಾಲೆಳಿಲಿಕ್ಕೆ ಅಥವಾ ಕೆಟ್ಟ ಪದ ಉಪಯೋಗಿಸಿ ಬೈಲಿಕ್ಕೆ ತುಂಬಾ ಜನ ಬರ್ತಾರೆ. ವಿಶೇಷವಾಗಿ ಏನಾದರೂ ಲಾಭ ಇರುವವರು, ಟೈಮ್ ಪಾಸ್ ಮಾಡುವವರು ಬರ್ತಾರೆ. ಅವರನ್ನು ತಡೆಗಟ್ಟುವುದು ಹೇಗೆ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಮನೆಯ ಹೊರಗಡೆ ಒಂದು ನಾಯಿ ಬಂದು ಬೊಗಳ್ತಾ ಇದೆ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಿ? ಮನೆ ಬಾಗಿಲನ್ನು ಬಂದ್ ಮಾಡ್ಕೊಂಡು ಕೂತ್ಕೊಳ್ತೀರಾ? ಇಲ್ಲ ಅಲ್ವಾ? ಅದನ್ನು ಓಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀರಿ, ಓಡಿಸ್ಲಿಕ್ಕೆ ಇರೋ ವ್ಯವಸ್ಥೆಗಳನ್ನು ನೋಡ್ತೀರಿ ಅಲ್ವಾ? ಈ ಸಾಮಾಜಿಕ ಜಾಲತಾಣದಲ್ಲಿ ಇಂಥದೇ ನಾಯಿಗಳು ತುಂಬಾ ಇವೆ. ಟೈಮ್ ಪಾಸ್ಗೋಸ್ಕರನೋ ಅಥವಾ ಬೇರೆ ಏನೋ ಕಾರಣಕ್ಕೋ, ರಾಜಕೀಯ ಲಾಭಕ್ಕೋ ನಿಮ್ಮನ್ನು ಮಾತನಾಡದಂತೆ ತಡೆಯುವ ಶಕ್ತಿಗಳು ತುಂಬಾ ಇವೆ. ನಾನು ಈ ವಿಡಿಯೋ ಮಾಡಲಿಕ್ಕೆ ಕಾರಣ, ಅಸೀಮಾ ಧೋಲಾ ಅವರು ನಿನ್ನ ಒಂದು ವಿಡಿಯೋ ಹಾಕಿದ್ರು. ಅವರ ಪ್ರೊಫೈಲ್ನಲ್ಲಿ ಇಂತಹ ನಾಯಿಗಳು ಬಂದಾಗ ಏನು ಮಾಡ್ತಾರೆ ಅನ್ನೋದನ್ನು ಅವರು ಹಾಕಿದ್ದಾರೆ. ಅದನ್ನು ಹೋಗಿ ಒಮ್ಮೆ ನೋಡ್ಕೊಳ್ಳಿ. ಅದರ ಜೊತೆ ನಾನು ನನ್ನ ಕೆಲವು ಸಲಹೆಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾದ ಸಲಹೆ ಏನಂತ ಹೇಳಿದ್ರೆ, ನೀವು ಯಾರಾದರೂ ನಿಮ್ಮ ಪ್ರೊಫೈಲ್ನಲ್ಲಿ ಬಂದು ನಿಮಗೆ ಕೀಟ್ಲೆ ಕೊಡ್ತಾರೆ, ಸಮಸ್ಯೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರನ್ನು ಮೊದಲು ಬ್ಲಾಕ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಬ್ಲಾಕ್ ಮಾಡಿದ ಕೂಡಲೇ ನಿಮ್ಮ ಪ್ರೊಫೈಲ್ನಿಂದ ನೀವು ಬ್ಲಾಕ್ ಮಾಡ್ತೀರಿ, ಆದರೆ ಅವರು ಅದರಿಂದ ಹೊರಗಡೆ ನಿಂತ್ಕೊಂಡು ಬೇರೆ ಜನರನ್ನ ತಮ್ಮ ಕಡೆ ತಿರುಗಿಸ್ಕೊಳ್ತಾರೆ ಅಥವಾ ಅವರಿಗೆ ಕೀಟಳೆ ಕೊಟ್ಟು ಇನ್ನು ಎಷ್ಟೋ ಜನರನ್ನು ಮಾತನಾಡದಂತೆ ತಡೀತಾರೆ. ಹಾಗಾಗಿ ಬ್ಲಾಕ್ ಮಾಡ್ಲಿಕ್ಕೆ ಹೋಗಬೇಡಿ. ಅವರನ್ನು ರಿಪೋರ್ಟ್ ಮಾಡಿ, ಅವರ ಕಮೆಂಟ್ಗಳನ್ನು ರಿಪೋರ್ಟ್ ಮಾಡಿ, ಅವರ ಪ್ರೊಫೈಲನ್ನು ರಿಪೋರ್ಟ್ ಮಾಡಿ. ರಿಪೋರ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಗ್ಲಿಲ್ಲ, ಕೇಳಿ, ಗೊತ್ತಿರುವವರು ತಿಳಿಸ್ತಾರೆ. ಅವರ ಕಮೆಂಟ್ಗಳಲ್ಲಿ ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ರಿಪೋರ್ಟ್ ಮಾಡಿದ್ರೆ ಅವರ ಪ್ರೊಫೈಲೇ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿಬಿಡುತ್ತೆ. ಒಮ್ಮೆ ಪ್ರೊಫೈಲ್ ಬ್ಯಾನ್ ಆದರೆ ಮತ್ತೆ ಅವರು ಹೊಸ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ರೂ ಕೂಡ ಅಲ್ಲಿ ಅವರಿಗೆ ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ಸುಳ್ಳನ್ನು ಹೇಳುವವರು, ಸುಳ್ಳು ರೀತಿಯಲ್ಲಿ ಪೊಟ್ರೆ ಮಾಡ್ಕೊಂಡು ಬರುವವರು ಪ್ರೊಫೈಲ್ ಬ್ಯಾನ್ ಆಗುತ್ತೆ. ಹಾಗಾದ್ರೆ ಸರಿ ಮಾತಾಡೋರು, ಸತ್ಯ ಮಾತಾಡೋರು ಪ್ರೊಫೈಲ್ಗೆ ರಿಪೋರ್ಟ್ ಮಾಡಿ ಅವರನ್ನು ಬ್ಯಾನ್ ಮಾಡಲ್ಲ ಅಂತ ಕೇಳಬಹುದು ನೀವು. ಹಾಗೆ ಮಾಡುವವರ ಪ್ರೊಫೈಲ್ಗೆ ರಿಪೋರ್ಟ್ ಮಾಡುವವರ ಪ್ರೊಫೈಲ್ ಬ್ಯಾನ್ ಆಗುತ್ತೆ. ಯಾಕಂತ ಹೇಳಿದ್ರೆ ಫೇಸ್ಬುಕ್ ಅದನ್ನು ಚೆಕ್ ಮಾಡುವಾಗ ಅದು ರಾಂಗ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಅವರಿಗೆ ಅದು ನೆಗೆಟಿವ್ ಆಗಿ ಪರಿಣಮಿಸುತ್ತೆ. ಹಾಗಾಗಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ರಿಪೋರ್ಟ್ ಮಾಡಲಿಕ್ಕೆ ಯಾವತ್ತೂ ಭಯಪಡಬೇಡಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಧೈರ್ಯವಾಗಿ ಮಾತನಾಡೋರು ಮುಂದೆ ಬರ್ತಾರೆ. ನೀವು ಯಾರಿಗೂ ಲೈಕ್, ಶೇರ್, ಕಮೆಂಟ್ ಕೊಡ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕೊಡಬೇಡಿ. ಆದ್ರೆ
ಸಾಮಾಜಿಕ ಜಾಲತಾಣವನ್ನು ಕ್ಲೀನ್ ಇಡಲಿಕ್ಕೆ ನಿಮ್ಮ ಸಹಕಾರ ನೀಡಿ. ಇದು ಅತಿ ಮುಖ್ಯ. ಸುಳ್ಳು ಸುದ್ದಿ ಹರಡುವವರಿಗೆ ಸರ್ಕಾರ ಆಕ್ಷನ್ ತಗೊಳ್ಳಿಕ್ಕೆ ತುಂಬಾ ಲಾಂಗ್ ಪ್ರೊಸೆಸ್ ಇದೆ. ಆದರೆ ಅವರು ಸುಳ್ಳು ಸುದ್ದಿ ಹರಡದ ಹಾಗೆ, ಬೇರೆಯವರಿಗೆ ಕೀಟಳ ಕೊಡದ ಹಾಗೆ ಮಾಡುವ ಶಕ್ತಿ ನಮ್ಮ ನಿಮ್ಮಲ್ಲೇ ಇದೆ. ವಿಶೇಷವಾಗಿ ಹುಡುಗಿಯರ ಪ್ರೊಫೈಲ್ಗಳಿಗೆ ತೊಂದರೆ ಕೊಡುವವರು ತುಂಬ ಜನ ಇರ್ತಾರೆ. ಒಬ್ಬ ಉತ್ತಮ ಅಣ್ಣನಾಗಿ, ಉತ್ತಮ ತಂದೆಯಾಗಿ, ನಿಮ್ಮ ಮನೆಯ ಮಕ್ಕಳಂತೆ ಇತರರು ಕೂಡ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಹಕಾರ ನೀಡಿ. ಬೈಗುಳಗಳನ್ನು ಉಪಯೋಗಿಸಬೇಡಿ, ಇರುವ ಶಕ್ತಿಯನ್ನು ಉಪಯೋಗಿಸಿ. ಇಷ್ಟು ಹೇಳಿಕೆ ತುಂಬ ಮುಖ್ಯವಾಗಿ ಇದನ್ನು ಹೇಳಿಕೆ ಇಷ್ಟಪಡ್ತೀನಿ. ಇದರ ಜೊತೆ ನೀವು ಸತ್ಯ ಮಾತಾಡಲಿಕ್ಕೆ ಮುಂದೆ ಬರುವಾಗ ಲಾಕ್ಡ್ ಪ್ರೊಫೈಲ್ನಲ್ಲಿ ಬರಬೇಡಿ. ಪಬ್ಲಿಕ್ಕಲ್ಲಿ ಸತ್ಯ ಮಾತಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೀವು ಪಬ್ಲಿಕ್ಕಲ್ಲಿ ಬಂದು ಮಾತಾಡಿದಾಗ ನೀವು ಹೇಳ್ತಾ ಇರೋ ವಿಷಯ ಸತ್ಯ ಅನ್ನೋದು ನಿಮಗೆ ಗೊತ್ತಿರುತ್ತೆ, ಜೊತೆಗೆ ಅದು ಜನರಿಗೆ ಜಾಸ್ತಿ ತಲುಪುತ್ತೆ. ನಿಮಗೆ ಅನುಮಾನ ಇದ್ದರೆ ಅದರ ಬಗ್ಗೆ ಮಾತಾಡಬೇಡಿ, ನೇರ ಮಾತಾಡಿದ್ದು ತಪ್ಪಾದರೆ ಕ್ಷಮೆ ಕೇಳಿ. ಆದರೆ ಮಾತಾಡಲಿಕ್ಕೆ ಧೈರ್ಯದಿಂದ ಮುಂದೆ ಬನ್ನಿ. ಸತ್ಯ ಪ್ರಾಮಾಣಿಕತೆಯ ಸಮಾಜ ಸೃಷ್ಟಿ ಮಾಡುವುದು ನಿಮ್ಮೆಲ್ಲರ ಜವಾಬ್ದಾರಿ. ನಿಮ್ಮ ಅನಿಸಿಕೆಗಳು ಏನನ್ಸಿದ್ರೆ ಅಥವಾ ನಾನು ಹೇಳಿರೋದು ತಪ್ಪಂತ ಅನಿಸಿದ್ರು ಕಮೆಂಟ್ನ ಮೂಲಕ ತಿಳಿಸಿ. ಧನ್ಯವಾದಗಳು.